ಆಕೆಯ ಹೆಸರು ಪ್ರಿಯಾ, ಆತನ ಹೆಸರು ಪ್ರೀತಮ್. ಪ್ರಿಯಾ ಮತ್ತು ಪ್ರೀತಮ್ ಇಬ್ಬರು ಸುಮಾರು 3 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಪ್ರಿಯಾಗೆ ಮುಂಗೋಪ ಜಾಸ್ತಿ, ಪ್ರೀತಮ್ಗೆ ಹುಡುಗಾಟ ಜಾಸ್ತಿ. ಅವರ ನಡುವೆ ಎಷ್ಟೇ ಜಗಳ ಆದರೂ ಅದು ಕ್ಷಣಿಕ ಮಾತ್ರ. ಹೀಗೆ ಒಂದು ದಿನ ಪ್ರಶಾಂತವಾದ ವಾತಾವರಣ, ಸುತ್ತಲೂ ಹಸಿರು, ನಿಶ್ಶಬ್ದ ತುಂಬಿದ ಒಂದು ಪ್ರದೇಶದಲ್ಲಿ ಈ ಇಬ್ಬರು ಪ್ರೇಮಿಗಳು ಕುಳಿತು ಮಾತಾಡ್ತಾ ಇರ್ತಾರೆ. ಹೀಗೆ ಮಾತಾಡ್ತಾ ಇರುವಾಗಲೇ ಪ್ರಿಯಾ ತುಂಬ ಮುದ್ದಾಗಿ, 3 ವರ್ಷಗಳಿಂದ ನಾವು ಪ್ರೀತಿಸ್ತಾ ಇದ್ದೀವಿ, ಆದರೆ ಇದುವರೆಗೂ ಸಹ ನಾನು ನಿನ್ನ ಬಳಿ ಏನನ್ನೂ ಕೇಳಿಲ್ಲ. ಬಟ್ ನಾಳೆ ನನ್ನ ಬರ್ಡೇ, ಅದು ನಿನಗೂ ಗೊತ್ತು. ನನಗೆ ಒಂದು ಉಂಗುರವನ್ನು ಗಿಫ್ಟಾಗಿ ಕೊಡ್ತೀಯಾ? ಅದು ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿರಲಿ ಅಂತ ಪ್ರೀತಮ್ ಹತ್ರ ಕೇಳ್ತಾಳೆ. ಪ್ರೀತಮ್ ಸರಿ ಆಯಿತು ಅಂತ ಹೇಳಿ, ನಿನಗೆ ಇಷ್ಟ ಆಗುವಂತಹ ಒಂದು ಉಂಗುರವನ್ನೇ ತರ್ತೀನಿ ಅಂತ ಹೇಳಿ ಇಬ್ಬರು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಅಲ್ಲಿಂದ ಪ್ರೀತಮ್ ತುಂಬ ಜ್ಯುವೆಲರಿ ಶಾಪ್ಸ್ಗೆ ಹೋಗಿ ನೋಡಿದ್ರು ಆತನಿಗೆ ಸಮಾಧಾನವಾಗುವಂತಹ ಉಂಗುರ ಸಿಗೋದೇ ಇಲ್ಲ. ಹಾಗೆ ಡಿಸಪಾಯಿಂಟ್ ಆಗಿ ಹಿಂದೆ ತಿರುಗಿದಾಗ ಜ್ಯುವೆಲರಿ ಶಾಪ್ನ ಆಪೋಸಿಟಲ್ಲಿ ಇದ್ದಂಥ ಒಂದು ಶಾಪ್ನಲ್ಲಿ ಒಂದು ಸುಂದರವಾದ ಬೊಂಬೆ ಕಾಣಿಸುತ್ತೆ. ಮರುದಿನ ಮುಂಜಾನೆ ಪ್ರಿಯಾಗೆ ವಿಶ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಪ್ರೀತಮ್ ಅವಳಿಗಿಂತ ಮುಂಚೆನೇ ಬಂದು ಕಾಯ್ತಾ ಇರ್ತಾನೆ. ಪ್ರೀತಮ್ ಒಂದು ಗಿಫ್ಟ್ ಬಾಕ್ಸ್ನ ಪ್ರಿಯಾ ಬಂದ ತಕ್ಷಣ ಆಕೆಯ ಕೈಗೆ ಕೊಡ್ತಾನೆ. ಬಟ್ ಪ್ರಿಯಾ ಬಾಕ್ಸ್ ಸೈಜನ್ನು ನೋಡಿ ಕುತೂಹಲದಿಂದ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಉಂಗುರದ ಬದಲಾಗಿ ಸುಂದರವಾದ ಬೊಂಬೆ ಇರುತ್ತೆ. ಪ್ರಿಯಾ ತುಸು ಬೇಜಾರಿನಿಂದ, ನಾನು ಕೇಳಿದ್ದು ಉಂಗುರ, ಬೊಂಬೆ ತಗೊಳ್ಳೋಕ್ಕೆ ನಾನೇನು ಮಗುನ ಅಂತ ಹೇಳ್ತಾಳೆ. ಪ್ರೀತಮ್ ನಗುತ್ತಾ, ಈ ಬೊಂಬೆ ನಿನ್ನ ಮೇಲೆ ನನಗಿರುವ ಮುದ್ದಾದ ಪ್ರೀತಿಯ ಸಂಕೇತ ಅಂತಾನೆ. ಆದರೂ ಪ್ರಿಯಾ ಕೋಪದಿಂದನೇ, ಯಾರಿಗೆ ಬೇಕು ನಿನ್ನ ಈ ಸಂಕೇತ ಅಂತ ಹೇಳಿ ಆ ಬೊಂಬೆನ ರೋಡಿನ ಮೇಲೆ ಬಿಸಾಕ್ತಾಳೆ. ಅದನ್ನು ನೋಡಿದ ಪ್ರೀತಮ್ ತಕ್ಷಣ ಓಡಿ ಹೋಗಿ ರೋಡಿನ ಮೇಲೆ ಬಿದ್ದಿರುವ ಬೊಂಬೆಯನ್ನು ತಗೊಂಡು ಬರುವಾಗಲೇ ವೇಗವಾಗಿ ಬಂದಂಥ ಒಂದು ಕಾರು ಆತನಿಗೆ ಡಿಕ್ಕಿ ಹೊಡೆದು ಅಲ್ಲಿ ಭೀಕರವಾದ ಅಪಘಾತವಾಗುತ್ತೆ. ಪ್ರಿಯಾ ಒಮ್ಮೆಲೆ ಶಾಕ್ ಆಗಿ ರಸ್ತೆಯ ಮಧ್ಯೆ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಪ್ರೇಮಿಯನ್ನು ನೋಡಿ ಕಿರುಚುತ್ತಾ ಓಡಿ ಬರ್ತಾಳೆ. ಆದರೆ ದುರಾದೃಷ್ಟವಶಾತ್ ಆತನ ಉಸಿರು ನಿಂತೋಗಿರುತ್ತೆ. ಪ್ರಿಯಾಳ ರೋದನೆ ಮುಗಿಲು ಮುಟ್ಟುತ್ತೆ. ಅಲ್ಲೇ ಬಿದ್ದಿರುವ ಬೊಂಬೆಯನ್ನು ನೋಡಿ ಜೋರಾಗಿ ಅಳುತ್ತಾ ಬೊಂಬೆಯನ್ನು ಬಲವಾಗಿ ಹಿಡಿದು ಅಳುವಾಗಲೇ ಬೊಂಬೆಯ ಹೊಟ್ಟೆಯ ಭಾಗದಲ್ಲಿದ್ದ ಒಂದು ಬಟನ್ ಪ್ರೆಸ್ ಆಗಿ ಬೊಂಬೆಯ ಬಾಯಿಂದ ಉಂಗುರ ಆಚೆ ಬಂದು ಐ ಲವ್ ಯು ಪ್ರಿಯಾ ಎಂಬ ವಾಯ್ಸ್ ರೆಕಾರ್ಡ್ ಕೇಳಿಬರುತ್ತೆ. ಪ್ರಿಯಾ ಮತ್ತಷ್ಟು ಕಿರುಚುತ್ತಾ ಅಳುತ್ತಾಳೆ. ಏನು ಪ್ರಯೋಜನ, ಅಷ್ಟೊತ್ತಿಗಾಗಲೇ ಸಮಯ ಸರಿದು ಹೋಗಿರುತ್ತೆ. ಪ್ರಿಯಾ ತಾನು ಮಾಡಿದ ತಪ್ಪಿಗೆ ಮರುಗುತ್ತಾಳೆ. ಕೇವಲ ಒಂದು ಕ್ಷಣದ ಕೋಪಕ್ಕೆ ತನ್ನ ಪ್ರೀತಿಯನ್ನೇ ಶಾಶ್ವತವಾಗಿ ಕಳೆದುಕೊಳ್ಳುತ್ತಾಳೆ. ಆಕೆ ಇಚ್ಛಿಸಿದ ಉಂಗುರ ಅವಳ ಕೈ ಸೇರಿತ್ತು, ಆದರೆ ಅದನ್ನು ತೊಡಿಸಬೇಕಿದ್ದ ಕೈಗಳು ಮರಳಿ ಬಾರದ ಲೋಕಕ್ಕೆ ಪಯಣಿಸಿತ್ತು. ಆ ಉಂಗುರ ಅವಳ ಇಡೀ ಜೀವನದ ಪಶ್ಚಾತ್ತಾಪದ ಸಂಕೇತವಾಗಿತ್ತು. ಪ್ರೀತಿಯಲ್ಲಿ ತಾಳ್ಮೆ ಬಹಳ ಮುಖ್ಯ. ಸಂಗಾತಿಯ ಉಡುಗೊರೆಯ ಬೆಲೆಗಿಂತ ಅದರ ಹಿಂದಿರುವ ಅವರ ಪ್ರೀತಿಯ ಬೆಲೆ ಅನಂತವಾದದ್ದು. ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಇಂತಹ ಮತ್ತಷ್ಟು ಭಾವನಾತ್ಮಕ ಪ್ರೇಮ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.